ಮೋದಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದೆ ನಾನು ಇದುವರೆಗೂ ನೋಡಿಲ್ಲ ಟಿವಿಲಿ. ಮೋದಿ ಅದು ಮಾಡ್ತಾರೆ, ಇದು ಅಮೆರಿಕ ಹೋಯ್ತವ್ರೆ, ರಷ್ಯಾಕ್ಕೆ ಹೋಯ್ತವ್ರೆ, ಅಲ್ಲಿ ಮಾಡ್ತಾರೆ, ನೀರೊಳಗಡೆ ದುಬೈಯಿಂದ ಪೆಟ್ರೋಲ್ ತತ್ತವ್ರೆ, ಬರೀ ಮೋದಿ ಹಿಂಗೆ ಮಾಡ್ತಾರೆ ಬರೀ ಅವ್ರ ಬಗ್ಗೆ ನೆಗೆಟಿವ್ ಆಗಿಲ್ಲ. ಬೇರೆ ರಾಜಕೀಯದಲ್ಲಿ ಧರ್ಮ ಬರಲೇಬಾರ್ದು. ಧರ್ಮ ಏನಿದ್ರು ದೇವಸ್ಥಾನದೊಳಗಡೆ, ಮನೆ ಒಳಗಡೆ, ಈಚೆಗೆ ಬಂದ್ಮೇಲೆ ಎಲ್ಲರೂ ಒಂದೇ. ಹೋಮಗಲಭೆ ಸೃಷ್ಟಿ ಮಾಡೋಂಥ BJP ಪಕ್ಷ ನಿಂತಿದ್ದಾರೆ. BJP ಪಕ್ಷಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತವರವು ಅಳೆಯೋಕೆ ಇಲ್ಲ, ಮುಳುಗೋಗದೆ. ಅದ ಹೆಣ್ಮಕ್ಳು ಓಟ ಈ ಸಲ ಫುಲ್ಲು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತದೆ. ಜಾತಿಯ ಧೋರಣೆ ಜಾಸ್ತಿ ಆಯ್ತದೆ, ದೌರ್ಜನ್ಯ. ಹೆಣ್ಮಕ್ಳ ಮೇಲೆ ಸೌಜನ್ಯ ರೇಪ್ ಮಾಡಿದ್ರು, ಆದರೆ ಯಾರು ಕೇಳೋರಿಲ್ಲ. ಅದೇ ಮೇಲ್ಜಾತಿಗಳಾಗಿರೋ ಇಷ್ಟೊತ್ತಿಗೆ ಎಲ್ಲ ಆಗೋಗಿರೋದು. ಅವ್ರಿಗೆ ಕೆಳಗಡೆ ಹಿಂದುಳಿದವ್ರದಳು ಅದಕ್ಕೆ ಕೇಳಲಿಲ್ಲ, ಅದು ಅಲ್ಲೇ ಮುಚ್ಚೋಯ್ತು. ಮನೆಯಲ್ಲಿ 2019 ಹೇಳಿದ್ದು, 2020 ಎಲ್ಲರಿಗೂ ಸ್ವಂತ ಮನೆ ಮುಂದೆ ಒಂದು ಸ್ವಂತ ಕಾರು ಅಂತ ಹೇಳಿದ್ರು. ಯಾವ ಕಾರಲ್ಲಿ ಒಂದು ಸೈಕಲ್ ಚಕ್ರನೂ ಬರಲಿಲ್ಲ ಅವರಿಂದ. ಒಟ್ಟಿದೆ ಮೋದಿ ಎಲ್ಲಿ ಸರಿ ಮಾಡವ್ರೆ. ದಲಿತರಿಗೆ ಇದ್ದಿದ್ದು ರಿಸರ್ವೇಷನ್ ಸ್ಕಾಲರ್ಶಿಪ್ ಕಟ್ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ರು. ನಾನು ಮೋದಿದು ಎಲ್ಲ ಸುಳ್ಳೆ, ಸಿಕ್ಕಾಪಟ್ಟೆ ಸುಳ್ಳು. ಹಾಗಾಗಿ ನಮ್ಗೆ ಬೇಜಾರು. ಮಾತು ಮುಂಚೆ ರಾಮ ಮಂದಿರ ಅಂತಾರೆ. ಮೋದಿದು ಇನ್ನೇನು ಸಾಧನೆ ಅಂತ ಹೇಳಿ. ನೆಕ್ಸ್ಟ್ ಯಾರಾಗ್ತಾರಣ್ಣ ಪ್ರಧಾನಿ? ನಮಗೆ ರಾಹುಲ್ ಗಾಂಧಿ ಮೈತ್ರಿ ಸರ್ಕಾರದವರೇ ಆಗಬೇಕು. NDA ಮೈತ್ರಿ. ಮೋದಿ ಅವ್ರು ಸರಿ ಇಲ್ವಾ? ಮೋದಿಯಲ್ಲಿ ಬರೀ 10 ವರ್ಷದಿಂದ ಬರೀ ಸುಳ್ಳು ಹೇಳಿ ದೇಶದ ಮೇಲೆ 165 ಲಕ್ಷ ಬರೀ ಸಾಲ ಮಾಡೋ ಬರೀ ತೋರಿಸ್ತಲ್ಲಿ ಬರೀ ಫಾರಿನ್ ದೇಶ ಸುತ್ಕೊಂಡವ್ರೆ. ಅವರಿಂದ ಏನಿಲ್ಲ. ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡೋರೆ, ಬಡವ್ರನ್ನ ರೈತರು ಎಷ್ಟು ಹೋರಾಟ ಮಾಡಿದ್ರು, ಹಾಗೇನು ಮಾಡಲಿಲ್ಲ. ಬರೀ ಸುಳ್ಳು. ಬುಲೆಟ್ ಟ್ರೈನ್ ಬಿಡ್ತೀನಿ ಅಂದ್ರೆ ಬುಲೆಟ್ ಇಲ್ಲ, ಸ್ಮಾರ್ಟ್ ಸಿಟಿ ಅಂದ್ರೆ ಸ್ಮಾರ್ಟ್ ಸಿಟಿ ಇಲ್ಲ, 15 ಲಕ್ಷ ಕಾಸು ಹಾಕ್ತೀನಿ ಅಂದ್ರೆ ಕಾಸಿಲ್ಲ. ಬರೀ ಸುಳ್ಳು. ರಾಮ ಹಿಂದೂ ಧರ್ಮ, ಪುಲ್ವಾಮಾ ದಾಳಿ ಮಾಡಿಸೋರು 2019 ಚುನಾವಣೆ ಗೆಲ್ಲಕ್ಕೆ. ಈಗ ರಾಮ ಮಂದಿರ ಕಟ್ಟವ್ರೆ, ಅಷ್ಟೇ. ಅವ್ರದ್ದು ಇನ್ನೇನಿಲ್ಲ. CA ಜಾರಿಗೊಳಿಸೋರೆ, ಆರ್ಟಿಕಲ್ 370 ರದ್ದು ಮಾಡೋರು. ಇಷ್ಟು ಬಿಟ್ರೆ 4 ಸಾಧನೆ ಅಷ್ಟೇ, ಇನ್ನೇನಿಲ್ಲ ಮೋದಿದು. ಇನ್ನೊಂದ್ಸಲ ಹೇಳಿ ಅಣ್ಣ, 4 ಸಾಧನೆ ಯಾವ್ದು ಅಂತ? ಅದೇ ಪುಲ್ವಾಮಾ ದಾಳಿ, ರಾಮ ಮಂದಿರ, CA ಜಾರಿಗೊಳಿಸೋರೆ, ಆರ್ಟಿಕಲ್ 370 ರದ್ದು ಮಾಡೋರೆ. ಅದು ಬಿಟ್ರೆ ಅವ್ರ ಸುಳ್ಳುಗಳು ಹೇಳಿ ಅಣ್ಣ. ಇವಾಗ ನೀವು ಸುಳ್ಳುಗಳು ಹೇಳಿದ್ರಿ. ಬುಲೆಟ್ ಟ್ರೈನು, ಸ್ಮಾರ್ಟ್ ಸಿಟಿ, 15 ಲಕ್ಷ. ಆಮೇಲೆ 2000 ಚುನಾವಣೆ ಈ ಸಲ ಮೋದಿಗೆ ಇದ್ರೆ 5 ವರ್ಷ ದೇಶ ದಿವಾಳಿ ಆಗೋದಂತೂ 100% ಖಚಿತ. ಚುನಾವಣೆಯಲ್ಲಿ 2019 ಹೇಳಿದ್ದು, 2020 ಎಲ್ಲರಿಗೂ ಸ್ವಂತ ಮನೆ ಮುಂದೆ ಒಂದು ಸ್ವಂತ ಕಾರು ಅಂತ ಹೇಳಿದ್ರು. ಯಾವ ಕಾರಲ್ಲಿ ಒಂದು ಸೈಕಲ್ ಚಕ್ರನೂ ಬರಲಿಲ್ಲ ಅವರಿಂದ. ಬರೀ ಸುಳ್ಳು. ಮಾರ್ಕೆಟ್ ₹50 ಮೌಲ್ಯ ಕುಸ್ತೋಗಿದೆ. ನಾನು ಚುನಾವಣೆಯಲ್ಲಿ ಗೆದ್ದರೆ ಅಮೆರಿಕದ ಡಾಲರ್ಗೆ ₹15 ತತ್ತೀನಿ ಅಂದರು. ಇವತ್ತು ₹56 ಡಾಲರ್ನ ₹84 ತಗೋಗಿ ಮುಡ್ದವ್ರೆ. ದೇಶ ಪಾತಾಳ ಕಸ್ತದೆ. ಈಗ ಚುನಾವಣೆ, ಹಣಕಾಸು ಚುನಾವಣೆ, ಅಂತಾರಾಷ್ಟ್ರೀಯ ಹಣಕಾಸು ಚುನಾವಣೆ ಹೇಳಿದೆ. 2027-22 ಭಾರತ ದೇಶ ₹100 ಸಂಪಾದನೆ ಮಾಡಿದ್ರೆ ₹100 ಸಾಲನೇ ಕಟ್ತದೆ ಅಂತ ಹೇಳಿದೆ. ಇನ್ನು ಈ ಸಲ ಮೋದಿಗೆ ಇದ್ರೆ 5 ವರ್ಷ ದೇಶ ದಿವಾಳಿ ಆಗೋದಂತೂ 100% ಖಚಿತ. ಅಲ್ಲ, ಇವಾಗ ಹಂಗಂದ್ರೆ ಇವಾಗೆಲ್ಲ ಜನರ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಇವಾಗ ಕಾಂಗ್ರೆಸ್ ಏನಾದ್ರು ಗೆದ್ರೆ ನೀವು ಏನೇನು ಹೇಳ್ತಿದ್ರು ಎಲ್ಲ ಆ ಥರ ಅನ್ಕೊಂಡಿರ್ತಾರೆ, ಅಂದ್ರೆ ದೇಶ ದಿವಾಳಿ ಆಗುತ್ತೆ ಅಂತ. ಇವಾಗ ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೆದ್ರೆ ಇದು ಎಲ್ಲದರಿಂದ ಕಂಬ್ಯಾಕ್ ಆಗ್ತೀವ ಅಣ್ಣ? ಕಾಂಗ್ರೆಸ್ ಗೆದ್ರೆ ಈಗೆಲ್ಲ ಮೈತ್ರಿ ಇರೋದು, ಇಡೀ ದೇಶದ ಎಲ್ಲ ಸ್ವದೇಶೀಯ ಪಕ್ಷ ಎಲ್ಲ ಸೇರಿ ಒಂದಾಗಿರೋದಲ್ವಾ. ಈಗ ಜನ ಡೆವಲಪ್ಮೆಂಟ್ ಇರೋದು. ಯಾಕಂದ್ರೆ ಕಾಂಗ್ರೆಸ್ ವರ್ಷ ಅಧಿಕಾರ ಕಳ್ಕೊಬಿಡೋದು 10 ವರ್ಷದಿಂದ. ಮೋದಿ ಅನ್ಯಾಯ ಎಲ್ಲ ನೋಡ್ತಾವ್ರೆ. ಇನ್ನು ಅವ್ರು ಗೆದ್ರೆ ಅವ್ರು ಸಾಕಷ್ಟು ಮಾಡ್ಕೊಂಡಿದ್ದು. ಇನ್ನು ಗೆದ್ರೆ ಜನಗಳಿಗೆ ಮಾಡೋದವ್ರು, ಬಡವ್ರಿಗೆ. ಈಗ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳೋರು ವರ್ಷಕ್ಕೆ. ಆಮೇಲೆ ಇವಾಗ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, IMF ಎಲ್ಲ ಹೇಳಿದ್ರಿ. ನಿಮ್ ಪ್ರಕಾರ ಅದು ಪ್ರಾಕ್ಟಿಕಲಿ ವರ್ಕೌಟ್ ಆಗುತ್ತೆ? 1 ಲಕ್ಷ ಮಹಿಳೆಯರು ಕೊಡೋದು. ಮೋದಿ ಅದಾನಿ ಅಂಬಾನಿದೆ 10 ಲಕ್ಷ ಕೋಟಿ ಸಾಲ ಮಾಡವ್ರೆ, 1 ಲಕ್ಷ ಕೋಟಿ ಸಾಲ ಮಾಡವ್ರೆ, ಎಲ್ಲ ಸಾಲ ಮಾಡವ್ರೆ. ದೇಶದಲ್ಲಿ ಸಾಧ್ಯ ಅದೇ. ಬಟ್ ಈ 165 ಲಕ್ಷದಲ್ಲೂ ಕಷ್ಟ ಇದೆ. ಬಟ್ ಮೋದಿ ಅಷ್ಟು ಫ್ರಾಡ್, ಸುಳ್ಳು ಹೇಳಲ್ಲ, ಕೆಲಸ ಮಾಡ್ತಾರೆ. ಓಕೆ. ಅಲ್ಲ, ಇವಾಗ ಇಲ್ಲೇ ಒಬ್ರು ಮಹಿಳೆ ಮಾತಾಡಿದ್ರೆ, ನಿಮ್ಮ ಬಿಡದಿ ಮಹಿಳೆನೇ, ₹2,000 ಸರಿಯಾಗಿ ಆಗ್ತಾ ಇಲ್ಲ ಕಾಂಗ್ರೆಸ್ ಅವರು. ಇನ್ನು ಕಾಂಗ್ರೆಸ್ ಏನಾದ್ರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ್ರೆ ₹1 ಲಕ್ಷ ಹಾಕ್ಬಿಡ್ತಾರ ಅಂತ ಕೇಳಿದ್ರು. ಇದಕ್ಕೇನು ಉತ್ತರ ಕೊಡ್ತೀರಾ ಅಣ್ಣ? ಇದಕ್ಕೇನು ಉತ್ತರ ಅಂತ ಅಂದ್ರೆ, ಒಬ್ಬೊಬ್ಬರಿಗೆ ಬರ್ತಾ ಇದೆ, ಒಬ್ಬರಿಗೆ ಪ್ರಾಬ್ಲಮ್ ಇದೆ ಅನ್ನೋದು ಸತ್ಯ ಒಪ್ಕೋತೀವಿ. ಆದರೆ ಬರ್ತದೆ. ನಮ್ಮ ತಾಯಿಗೆ ಬರ್ತಾ ಇರಲಿಲ್ಲ, 3 ತಿಂಗಳದ್ದು ಒಂದೇ ಸಲ ಬರ್ತು. ಹಂಗೆ ಇವಾಗ ತೆಗಿತಾರೆ, ನೆಕ್ಸ್ಟ್ ತಿಂಗಳು 2 ಸೇರ್ಸ್ ಬರುತ್ತೆ. ಅಲ್ಲ, ಬರೀ ಕಾಂಗ್ರೆಸ್ 1 ಲಕ್ಷದ ಅಂತಲ್ಲ, ರಿಸರ್ವೇಷನ್ ಜಾಸ್ತಿ ಮಾಡ್ತಾರೆ, ದಲಿತರಿಗೆ ರಿಸರ್ವೇಷನ್ ಜಾಸ್ತಿ ಮಾಡ್ತಾರೆ, ರೈತರ ಪರ ಕೆಲಸ ಇದೆ, ಮತ್ತು ಗ್ಯಾಸ್ ಸಿಲಿಂಡರ್, ರಸಗೊಬ್ಬರದ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ. ಬಟ್ ಹಳೆ 55 ಲಕ್ಷ ಕೋಟಿ ನೋಡಿ 70 ವರ್ಷ ಆಳ್ವಿಕೆಯಲ್ಲಿ, ಇದು ಕೇವಲ 10 ವರ್ಷ 150 ಲಕ್ಷ ಕೋಟಿ. ಮತ್ತು ಇದಕ್ಕೆ ರಾಹುಲ್ ಗಾಂಧಿ ಒಬ್ಬರೇ ನಿರ್ಧಾರ ಮಾಡೋಕ್ಕಾಗಲ್ಲ. ಮಮತಾ ಬ್ಯಾನರ್ಜಿ, ನಮ್ಮ ಡೆಲ್ಲಿ ಕೇಜ್ರಿವಾಲ್ ಎಲ್ಲರೂ ಸೇರಿರೋದ್ರಿಂದ ಇಲ್ಲಿ ಭ್ರಷ್ಟಾಚಾರದ ಇದು ಸುಳ್ಳು ಕಮ್ಮಿ. ಯಾಕಂದರೆ ಎಲ್ಲರಿಗೂ ಅವರ ರಾಜ್ಯ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ, ಕೆಲಸ ಜಾಸ್ತಿ ನಡೀತದೆ. ಇವಾಗ ಕಾಂಗ್ರೆಸ್ ಪರವಾಗಿ ತುಂಬ ಜನ ಯೂತ್ ಸಪೋರ್ಟ್ ಮಾಡ್ತಾರೆ. BJP ಯಾರ್ಯಾರಿಗಾಗಲ್ಲ ಅವರೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಇದ್ರು. ಬಟ್ ಕಾಂಗ್ರೆಸ್ ಅವರು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟುನೇ ಅದು ಹೆಂಗಾಗಿದೆ ಅಂದರೆ ಒಂದು ಮುಸ್ಲಿಂ ಪಕ್ಷ ಥರ ಕನ್ವರ್ಟ್ ಆಗ್ತಿದೆ. ಏನು ಹೇಳ್ತೀರಾ ಅಣ್ಣ ಅದಕ್ಕೆ? ಒಂದು ಎಕ್ಸಾಂಪಲ್ಲು, 100 ಕೋಟಿ ಹಿಂದೂಗಳ ಕನಸು ರಾಮ ಮಂದಿರ ಓಪನ್ ಆಯಿತು. ಅವಾಗ ಇವಾಗ ಕಾಂಗ್ರೆಸ್ ಅವರು ಹೋಗಿಲ್ಲ ಅಂದರೂ ಕೂಡ, ಇವಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಹೋಗಿಲ್ಲ, ಅದು ಸೆಕೆಂಡ್ರಿ, ಅವ್ರು ಪರ್ಸನಲ್ ಬಿಟ್ಟಿದ್ದು.
ಬೇರೆ ಪಕ್ಷದವರು ಕೂಡ ಹೋಗ್ಬೋದಾಗಿತ್ತು. ನಾವು ಹೋಗೋದೇ ಇಲ್ಲ, ಅದು ಧರ್ಮಾಧಾರಿತವಾಗಿ ಅಂತ ಹೇಳ್ತಾರೆ. ಅದೇ ಒಂದು ಮಸೀದಿಗೋ ಅಥವಾ ಚರ್ಚ್ಗೋ ಆದ್ರೆ ಅವರು ಖುಷಿಯಾಗಿ ಹೋಗಿ ಬರ್ತಾರೆ. ಏನ್ ಹೇಳ್ತೀರಾ ಅಣ್ಣ ಇದು ಈ ತರ ಬೆಳವಣಿಗೆಗೆ? ಈ ದೇಶದಲ್ಲಿ ಏನಾಗಿದೆ ಅಂದ್ರೆ ಸರ್ವ ಧರ್ಮಗಳ ರಾಷ್ಟ್ರ ಇದು. ಇಲ್ಲಿ ಎಲ್ಲಾ ಧರ್ಮಕ್ಕೂ ಒಂದೇ ಈಕ್ವಾಲಿಟಿ. ಇಲ್ಲಿ ಹಿಂದೂ ಧರ್ಮ ಮೇಲೆ ಮುಸ್ಲಿಂ ಧರ್ಮ ಅಂತ ಯಾವ್ದಿಲ್ಲ. ಅವರೆಲ್ಲ ಈ ದೇಶದಲ್ಲಿ ಹುಟ್ಟಿ ಬೆಳೆದವ್ರೆ. ನಾವ್ ಯಾರನ್ನ ಇಲ್ಲಿ ವಿರೋಧ ಮಾಡಕ್ಕಾಗಲ್ಲ. ಈ ರಾಮ ಮಂದಿರ ಕಟ್ಟವ್ರೆ, ಅದು ಆಕ್ಚುಲಿ ಎಲ್ಲರಿಗೂ ಸೇರಿದ್ದು. ಆದ್ರೆ ಅದು ಎಲ್ಲಾರು ದೇಣಿಗೆ ದುಡ್ಡು ಕಟ್ಟಿದ್ದು. ಆದ್ರೆ ಮೋದಿ ನಾನ್ ಕಟ್ಸ್ತೆ ಅದೇನ್ ಜನ ಈಗ ಹೇಳ್ಕೊಂಡಿರೋ ಮೋದಿ ಕಟ್ಸವ್ರೆ. ಹಾಗಾಗಿ ಮೋದಿ ಕಟ್ಸಿರೋದು ಆಮೇಲೆ ಪುರ ಅವ್ರ ಒಳಗಡೆ ಕರ್ಕೊಂಡು ಎಲ್ಲ ಕರ್ಕೊಂಡು ಮಾಡಿದ್ರು. ಈಗ ಅವ್ರು ಮಾಡೋರಲ್ಲ, ನಾವೇ ಹೋಗಲ್ಲ ಅಂತ ಅಂತಾರೆ. ಬೇಕಾದ್ರೆ ಇನ್ನೂ ಒಂದು 6-7 ತಿಂಗಳು ಎಷ್ಟೋ ವರ್ಷ ಆದ್ಮೇಲೆ ಬೇಕಾದ್ರೆ ಹೋಗ್ಬೋದು. ಅಲ್ಲಿ ಮೋದಿನೇ ತಗೋತವ್ರೆ, ನಾನೇ ಕಟ್ಸಿದ್ದು ಅಂತ. ಮಾತು ಮುಂಚೆ ರಾಮ ಮಂದಿರ ಅಂತಾರೆ. ಮೋದಿದು ಇನ್ನೇನು ಸಾಧನೆ ಅಂತ ಹೇಳಿ ರೈತರು ಸಾಯ್ತಾರೆ. ಇವಾಗ ಮೋದಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ 10ನೇ ಆರ್ಥಿಕತೆಯಿಂದ 5ನೇ ಆರ್ಥಿಕತೆಗೆ ಎತ್ಕೊಂಡೋಗಿದೀವಿ ದೇಶನ. 4 ಟ್ರಿಲಿಯನ್ ದೇಶ GDP ತಗೊಂಡೋಗಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತೀರಾ ಅಣ್ಣ? GDP ತಗೋಗವ್ರೆ, ಬಟ್ ಹಸಿವು ಸೂಚ್ಯಂಕದಲ್ಲಿ ಕಮ್ಮಿ ಇದೆ. ಹಸಿವು ಸೂಚ್ಯಂಕ ಕಮ್ಮಿ ಇದೆ. ಇವತ್ತು ದೇಶದಲ್ಲಿ 81% ನಿರುದ್ಯೋಗ ಹೆಚ್ಚಾಗಿದೆ. ಯುವಕರೇ ಇರೋದು, ಬರೀ 83% ಯುವಕರೇ ಇರೋದು ನಿರುದ್ಯೋಗ. ಹಸಿವು ಸೂಚ್ಯಂಕ 55% ಜನಕ್ಕೆ ಸರಿಯಾಗಿ 2 ರೀತಿ 2 ಹೊತ್ತು ಊಟ ಸಿಗ್ತಾ ಇಲ್ಲ. ಇವನ್ನೆಲ್ಲ ಇವೆ. ಮತ್ತು ಫಾರಿನರ್ಸ್ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡೋದಲ್ಲ, ಅದೇನು ಇಂಗ್ಲೀಷ್ G20. ಅದಕ್ಕೆ ಎಷ್ಟು 1000 ಕೋಟಿ ಖರ್ಚು ಮಾಡಿದ್ರು. ಎಷ್ಟು ಮನೆಯೆಲ್ಲ ಮುಚ್ಚಿಸಿದ್ರು, ಬಡವ್ರನ್ನೆಲ್ಲ ಎತ್ತಂಗಡಿ ಖಾಲಿ ಮಾಡಿಸಿದ್ರು. ಅದೇ ದುಡ್ಡು ಅವ್ರು ಬಡವ್ರು ಮನೆ ಕೊಡಿಸ್ಕೊಡ್ಬೋದಾಯಿತು. ಅಲ್ಲ ಮೀಟಿಂಗ್ ಓಕೆ ಮಾಡೋರು ಶೃಂಗಾರ ಸಭೆ, ಅದು ಮುಂದಕ್ಕೆ ಫ್ಯೂಚರ್ಗೆ ಆಗ್ಬೋದು. ಇವತ್ತು ಪ್ರೆಸೆಂಟ್ ಇಲ್ಲ. ಒಟ್ನಲ್ಲಿ ಮೋದಿದು ಎಲ್ಲ ಸುಳ್ಳೇ, ಸಿಕ್ಕಾಪಟ್ಟೆ ಸುಳ್ಳು. ಹಾಗಾಗಿ ನಮ್ಗೆ ಬೇಜಾರು. ಅವ್ರೇನು ಗೊತ್ತಾ, ಎಲ್ಲಾರನ್ನೂ ಏನು ಸಂವಿಧಾನ ಯಾವ ರೀತಿ ಇದೆ ಆ ಥರ ನಡ್ಕೋದ್ರೆ ದೇಶ ಸುಭದ್ರ. ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಈಗ ನಮ್ಮ ಅಮಿತ್ ಶಾ ಸಂವಿಧಾನದ ಬಗ್ಗೆ ಹೇಳಿದ್ರಿ. ಇವಾಗ ಅಪೋಸಿಷನ್ ಒಂದು ಮೇನ್ ಆರೋಪ ಮಾಡ್ತಾ ಇರೋದೇನಂದ್ರೆ, ಮೋದಿ ಏನಾದ್ರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ, ಡಿಕ್ಟೇಟರ್ಶಿಪ್ ಬರುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಉತ್ತರ ಪ್ರದೇಶದಲ್ಲಿ ನೋಡಿದ್ದೀರಾ ಯಾವ ಥರ ಸರ್ವಾಧಿಕಾರ ನಡೀತಾ ಇದೆ. ಅಲ್ಲಿ ಏನಾರು ಅನ್ಯಾಯ ಆದರೆ ಹೋರಾಟ ಮಾಡೋಂಗಿಲ್ಲ, ಬೀದಿಗಿಳಿದು ಆದಿತ್ಯನಾಥ್ ಎಲ್ಲ. ಇವಾಗ ನಮ್ಮ ಕರ್ನಾಟಕ ಅಂದ್ರೆ ಸ್ವಲ್ಪ ಪ್ರಬುದ್ಧರ, ನಮ್ಮ ಎಜುಕೇಟೆಡ್ ಜಾಸ್ತಿ. ಬಟ್ ಉತ್ತರ ಕರ್ನಾಟಕ ಪರಿಸ್ಥಿತಿ ಇಲ್ಲ ಅಣ್ಣ, ಎಲ್ಲ ಇಲ್ಲಿ ಚೆನ್ನಾಗಿದೆ. ಅಲ್ಲಿ ಹಂಗೆ ಇರ್ಬೇಕಾಗುತ್ತಲ್ಲ ಅಣ್ಣ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಎಲ್ಲಿ ಉತ್ತರ ಕರ್ನಾಟಕ ಯೋಗಿ ಆದಿತ್ಯನಾಥ್ ಅಲ್ಲಿ ಗೂಂಡಾಗಾರಿಕೆ ಯಾವ ರೀತಿ ಮಾಡ್ರುಗಳು ಅಲ್ಲಿದ್ದಾಗ ಬೂತೆ ಹೊತ್ಕೋಯ್ತಾ ಇದ್ರು. ಕೇಳೋರಿಲ್ಲ ಅದೇ ಆಗಿದ್ದಾವ್ ಯೋಗಿ ತರನೇ ಇರ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಕೇಳ್ತಾವ್ರೆ ಆ ತರ ಇದ್ರೆ ಆಯ್ತದ? ಈ ದೇಶದಲ್ಲಿ ನೀವು ಯೋಚನೆ ಮಾಡಿ, ಜನಕ್ಕೆ ಹಿಂಸಾಚಾರ ಮಾಡಿದ್ರೆ ಈ ದೇಶದ ಹೆಂಗ್ ಕಂಟ್ರೋಲ್ ತಗೊಬರ್ತೀರಣ್ಣ ಅಂತ ರಾಜ್ಯಗಳನ್ನ? ಇವಾಗ ನಮ್ಮ ರಾಜ್ಯ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಸಂವಿಧಾನ ಉಳಿಕೆಲ್ಲದೆ, ದೊಡ್ಡ ನಾಯಕರುಗಳವ್ರೆ. ಹೇಳ್ದಂಗೆ ಸಿದ್ದರಾಮಯ್ಯ ಹೇಳ್ದಂಗೆ ಸಂವಿಧಾನ ಕೈ ಹಾಕಿದ್ರೆ ರಕ್ತಪಾತ ಆಗೋದಂತ ಈ ದೇಶದಲ್ಲಿ ಗ್ಯಾರಂಟಿ. ನೋಡಿ, ಅನಂತ್ ಕುಮಾರ್ ಹೇಳಿಕೆ ಕೊಡ್ತಾರೆ, ದಲಿತರ ನಾಯಿಗಳು ಅಂತಾರೆ. ನಾವು ಬಂದಿರೋದೇ ದೇಶ ನಾವು 400 ಸೀಟ್ ಗೆದ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಾರೆ. ಈ ಥರ ಹೇಳಿಕೆ ಕೊಟ್ಟು ಜನಗಳು ನಕ್ಕೆಲ್ಲ ಕಿತ್ಕೋತಾರೆ. ದಿನೇ ಸಂವಿಧಾನ ಕೊಂಡಿ ಕಟ್ ಮಾಡ್ತಾರೆ. ಜನಗಳು ನಕ್ಕೆಲ್ಲ ಕಿತ್ಕೋತಾವ್ರೆ, ಎಲ್ಲ ಟೈಟ್ ಮಾಡ್ತಾರೆ. ನೋಡಿದೆ ಎಲ್ಲ ಗೌರ್ಮೆಂಟ್ ಜಾಬ್ ಎಲ್ಲ ಪ್ರೈವೇಟ್ ಮಾಡಿದ್ರು. ಯಾಕಂದ್ರೆ ಪ್ರೈವೇಟ್ ಆದರೆ ಕೆಲಸ ಮಾಡೋದು ಮಾಡಲಿಲ್ಲ ಎದ್ದೋಗಂತಾರೆ. ಇದು ಗೌರ್ಮೆಂಟ್ ಕೆಲಸ ಆದರೆ ಸಾರ್ವಜನಿಕರು ಇರ್ತದೆ, ನಾವೆಲ್ಲ ಕೇಳ್ಬೋದು. ಹೇಳ್ತಾ ಹೋದ್ರೆ ಮೋದಿದು. ಇನ್ನೊಂದು, ನೀವು ದಲಿತರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ. ಆಕ್ಚುಲಿ ನಮ್ಮ ದೇಶದ ಪ್ರಥಮ ಪ್ರಜೆ ಅಂದ್ರೆ ರಾಷ್ಟ್ರಪತಿಗಳು. ಲಾಸ್ಟ್ ಟೈಮು ರಾಮನಾಥ್ ಕೋವಿಂದ್ ಇದ್ದಾಗಲೂ ಕೂಡ ರಾಮ ಮಂದಿರಗೆ ಪೂಜೆ ಕರೆದಿಲ್ಲ. ಒಂದು ಎರಡನೇದು ಮೊನ್ನೆ ನ್ಯೂ ಪಾರ್ಲಿಮೆಂಟ್ ಓಪನ್ ಮಾಡಿದ್ರು, ಅದಕ್ಕೂ ಕೂಡ ರಾಷ್ಟ್ರಪತಿಗಳು ಬರಬೇಕಾಗಿತ್ತು. ದ್ರೌಪದಿ ಮುರ್ಮು ಅವ್ರನ್ನ ಕರೆದಿಲ್ಲ. ಸೊ ಈ ಜಾತಿ ತಾರತಮ್ಯ ಆಕ್ಚುಲಿ ಮೋದಿ ಅವರು ಇತ್ತೀಚೆಗೆ ಒಂದು ಇದು ಹೇಳಿದ್ರು, ನನಗೆ ಗೊತ್ತಿರೋದು 4 ಜಾತಿ, ಯುವಕರು, ಮಹಿಳೆಯರು, ಬಡವರು, ಇನ್ನೊಂದೇನೋ ಹೇಳಿದ್ರು. ಆದ್ರೆ ಹಂಗೆ ಹೇಳ್ಬಿಟ್ಟು ಈ ರೀತಿ ಶೋಷಣೆ ಮಾಡೋದು ನಿಮ್ಗೆ ಎಷ್ಟು ಸರಿ? ಅಂದ್ರೆ ನಿಮ್ ಪ್ರಕಾರ ಶೋಷಣೆ ಅನ್ಸ್ತಿದ್ಯಾ? ಅದು ಸತ್ಯ. ಈಗ ದೇಶದ ರಾಷ್ಟ್ರಪತಿನೇ ಅಲ್ಲಿ ಕರೀಲಿಲ್ಲ ಅಂದ್ರೆ ಎಂತೆಂಥ ಜನ ಎಲ್ಲ ಹೊಂಟೋಗ್ಬಿಟ್ರು. ದೇಶದ ರಾಷ್ಟ್ರಪತಿ ಕರೀದೆ, ನೀವು ಹೇಳ್ದಂಗೆ ಪಕ್ಕದಲ್ಲಿ ಯಜ್ಞ ಇವನ್ನೆಲ್ಲ ಕರ್ಸ್ಕೊಂಡು ಕೂತಾರೆ. ಅವ್ರು ಕರೆಯಕ್ಕೆ ಅಲ್ಲಿಲ್ಲ, ಬೇರೆಯವರೆಲ್ಲ ಹೋದ್ರು. ರಾಷ್ಟ್ರಪತಿಗಿಂತ ಕೆಳಮಟ್ಟದವರೆಲ್ಲ ಹೋದ್ರು, ಅವ್ರನ್ನ ಕರೀಲಿಲ್ಲ. ಮಾತಿಗೆ ಓಟುನ್ ಗಿಮ್ಮಿಗೆ ಯುವಕರು ಪಾಕರು ಎಲ್ಲ ಅನ್ನೋದು. ಒಳಗಡೆ ಅವ್ರದ್ದು ಐತೆ RSS ಏನಿದೆ, ಅವ್ರು ಏನು ಮಾಡ್ಬೇಕು ಹೇಳಿದ್ರೆ 2027 ಈ ಸಂವಿಧಾನ ನಾಶ ಮಾಡಿ ಮನುಸ್ಮೃತಿ ತತ್ತೀನಿ ಅಂತ ಹೇಳಿದ್ರು. ಅದ್ರಲ್ಲಿ ಹಾಗೇ ಒಂದು 50% ರೆಡಿ ಆಗ್ಬಿಟ್ಟಿದೆ. ಇನ್ನೊಂದು ಮೋದಿ 5 ವರ್ಷ ಇದ್ದರೆ ನಾವು ಹೇಳ್ದಂಗೆ ಈ ಜಾತಿ ಈಗ ನೋಡಿ ಎಷ್ಟು ಕಡೆ ಹಳ್ಳಿಗಳು ಕೊಡಿದ್ರೆ ಇವತ್ತು ದೌರ್ಜನ್ಯ ಎಲ್ಲ ನಡೀತಿದೆ. ಮೋದಿ ಎಲ್ಲಿ ಸರಿ ಮಾಡವ್ರೆ? ದಲಿತರಿಗೆ ಇದ್ದಿದ್ದು ರಿಸರ್ವೇಷನ್ ಸ್ಕಾಲರ್ಶಿಪ್ ಕಟ್ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ರು. ಇನ್ನ ಹೇಳ್ತಾ ಹೋಯ್ತಾ ಇದ್ರೆ ಸಾವಿರ ಅದೇ. ಅಲ್ಲ, ಇವಾಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ದಲಿತ ಇದ್ರ ಬಗ್ಗೆ. ಇವಾಗ ಒಂದು ಕ್ವಶನ್ ಅಣ್ಣ, ನಿಮ್ ಪ್ರಕಾರ ಇವಾಗ ರಿಸರ್ವೇಷನ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಈ ಜಾತಿ ತಾರತಮ್ಯ ಅನ್ನೋದು ಹೋಗುತ್ತಾ? ಸರ್, ಜಾತಿ ತಾರತಮ್ಯ ಹೋಗ್ಬೇಕಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ಇವಾಗ ಕಾಂಗ್ರೆಸ್ ಅವರು ಅದನ್ನೇ ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಕಾಂಗ್ರೆಸ್ ಅವರು ಏನ್ ಹೇಳ್ತಿದಾರೆ ಅಂದ್ರೆ, ನಾವ್ ಇನ್ನೂ ರಿಸರ್ವೇಷನ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಂಗ್ ಮಾಡಿದ್ರೆ ನಿಮ್ ಪ್ರಕಾರ ಇವಾಗ ಈ ಜಾತಿ ತಾರತಮ್ಯ ಅನ್ನೋದು ಹೋಗುತ್ತಾ ಅಂತ? ಎಲ್ಲಿವರೆಗೂ ಜಾತಿ ಭೇದ ಭಾವ ಇರುತ್ತೆ, ಮೇಲು ಕೀಳು ಅನ್ಟಚಬಲ್ ಎಲ್ಲ ಇರ್ತದಲ್ಲ, ಅಲ್ಲಿಗಂಟ ರಿಸರ್ವೇಷನ್ ಬೇಕೇ ಬೇಕು. ಅದು ಹೋಗಿರ್ಲಿ, ಎಲ್ಲರೂ ಒಂದೊಂದು ತಮ್ಮಳ್ಳಿ. ಈಗ ಸಾಪಂದಿ ಭೋಜನ ಎಲ್ಲ ತರನಾಗ ಫ್ರೆಂಡ್ಸ್ ಅಲ್ಲಿ. ಈಗ ಮ್ಯಾರೇಜ್ ಒಂದು ಬಾಕಿ ಇದೆ,
ಅನ್ಯ ಜೊತೆ ಕುಂತ್ಕೊಂಡು ಅರೇಂಜ್ ಮ್ಯಾರೇಜ್ ಮದುವೆ ಮಾಡಲಿ ಎಲ್ಲೂ ಜಾತಿ ಹೆಚ್ಚಬಾರ್ದು, ಎಲ್ಲ ತಾವು ಸೇರಿಸ್ಬೇಕು, ದೇವಸ್ಥಾನದೊಳಗೆ ಸೇರಿಸ್ಬೇಕು, ಏನೇನು ಕ್ಷೇತ್ರ ಕಟಿಂಗ್ಸ್ ಎಲ್ಲ ತಾವು ಮುಕ್ತ ಆಗಲಿ, ರಿಸರ್ವೇಷನ್ ಬೇಡಕ್ಕೆ ಬೇಡ ತೆಗಿಲಿ, ಎಲ್ಲ ಮುಕ್ತ ಆಗೋವರೆಗೂ ರಿಸರ್ವೇಷನ್ ಬೇಕು, ಸಮಾನತೆ ಸಮಾಜ ನಿರ್ಮಾಣ ಆಗೋವರೆಗೂ ಸಂವಿಧಾನ ಏನು ಮೀಸಲಾತಿ ಬೇಕೇ ಬೇಕು. ಇನ್ನೂ ಜಾಸ್ತಿ ಮಾಡಲಿ, ಯಾಕಂದರೆ ದಿನೇ ದಿನೇ ಜಾತಿಯ ಧೋರಣೆ ಜಾಸ್ತಿ ಆಯ್ತದೆ, ದೌರ್ಜನ್ಯ, ಹೆಣ್ಮಕ್ಳ ಮೇಲೆ ಸೌಜನ್ಯ ರೇಪ್ ಮಾಡಿದ್ರು, ಆದರೆ ಯಾರು ಕೇಳೋರಿಲ್ಲ. ಅದೇ ಮೇಲ್ಜಾತಿ ಒಳಗಿರೋ ಇಷ್ಟೊತ್ತಿಗೆ ಎಲ್ಲ ಆಗೋಗಿರೋದು, ಅವ್ರಿಗೆ ಕೆಳಗಡೆ ಹಿಂದುಳಿದವ್ರದ್ದಳು, ಅದಕ್ಕೆ ಕೇಳಲಿಲ್ಲ, ಅದು ಅಲ್ಲೇ ಮುಚ್ಚೋಯ್ತು. ಹಂಗೆ ಈ ಥರ ಸಾವಿರ ಹೇಳ್ತಾ ಹೋಗ್ತಿದ್ರೆ ಅಲ್ಲದಾಗ ಬೇಕೇ ಬೇಕು, ರಿಸರ್ವೇಷನ್ ಬೇಕು. ಮತ್ತು ಇನ್ನೊಂದು ಆ್ಯಕ್ಚುಲಿ ಒಂದೇ ಒಂದು ಮೋದಿಯವ್ರ ಬಗ್ಗೆ ಹೇಳ್ಬೇಕಾಗಿರೋದೇನೆಂದರೆ, ನಮ್ಮ ದೇಶದಲ್ಲಿ ತುಂಬ ಪ್ರಧಾನಿಗಳು ಪ್ರತಿಯೊಬ್ಬರು ಕೂಡ ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದಾರೆ. ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿಲ್ಲ. ಮತ್ತೆ ಇನ್ನೊಂದು ಕ್ವಶನ್ ಏನಂದ್ರೆ, ಮಣಿಪುರದ ಇಷ್ಟು ಹಿಂಸಾಚಾರ ಆಯಿತು, ಯಾಕೆ ಹೋಗಿಲ್ಲ ಅಂತ ನಿಮ್ಗೆ ಹೋಗ್ಲೇ ಇಲ್ಲ. ಏನ್ ಅನ್ಸುತ್ತೆ ಈ ಎರಡರ ಬಗ್ಗೆ? ಒಂದು ಪ್ರೆಸ್ ಮೀಟ್ ಮಾಡದೇ ಇರೋದು, ಮತ್ತೆ ಮಣಿಪುರ. ಅದೇ ನಿಮ್ಮಂಗೆ ಮೈಕ್ ಎತ್ಕೊಂಡು ಬರೀ ಸತ್ಯ ಕೇಳ್ತಿರಲ್ಲ, ಅವ್ ಹೇಳಕ್ ಆನ್ಸರ್ ಇಲ್ಲ, ತಗೊಳಕ ಬಿಡ್ತೀನಲ್ಲ, ಲಾಕಾಗಿ ಹೋಗ್ಬಿಡ್ತೀನಿ ಅಂತ. ಮಣಿಪುರದ ಹಿಂಸಾಚಾರದ ಬಗ್ಗೆ ನೋಡಿ, ಅಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ, ಇಲ್ಲಿಗೆ ಹೋಗ್ಲಿಲ್ಲ, ಅದು ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಣಿಪುರದ್ದು ನೋಡಿ ಹಿಂಸಾಚಾರ ನಡೀತದೆ, ಮೋದಿ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೋರಾಟ ಗಿರಾಟ ಎಲ್ಲ ನಡೀತು. ಮತ್ತು ಅವ್ರು ಯಾರೋ ಮಾಡಿ ಬಿಡ್ರು, ಅದೇ ಒಂದು ದೇಶದಲ್ಲಿ ಬೇರೆ ದೇಶದಲ್ಲಿ ಹೇಳಿದ್ರು. ಇದ್ರಲ್ಲಿ ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ, ಮೋದಿ ಅವ್ರು ಬರ್ತಾ ಇಲ್ಲ, ಅಲ್ಲಿ ಬನ್ನಿ ಅಂತ ಹೇಳಿದ್ರು. ನೋಡಿ ಅಲ್ಲಿ ದೇಶದಲ್ಲಿ ಹಿಂಸಾಚಾರ ನಡೀತಾ ಇದೆ, ಹೋಗ್ಲಿಲ್ಲ ಅಲ್ಲಿಗೆ. ನಮ್ಗೆ ಅದ್ರ ಬಗ್ಗೆ ಬೇಜಾರಿದೆ ಮೋದಿ ಮೇಲೆ. ಎಲ್ಲೇನು ನೋಡಿ, ಇಲ್ಲಿ ಈಗ ನಾಳೆ 4ನೇ ತಾರೀಕು ಹೋಗಿ ಓಟ್ ಕೇಳೋಕ್ಕೆ ಮತಬೇಟೆಗೆ ಬಿದ್ದವ್ರೆ. ಅಲ್ಲಿ ಹಿಂಸಾಚಾರಕ್ಕೆ ಹೋಗಿ ಅಲ್ಲಿ ಜನಕ್ಕೆ ಎಷ್ಟು ಜನ ಸಾವು ನೋವಾಗದೆ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಅವೇನು ಮಾಡಲಿಲ್ಲ. ಇಲ್ಲಿ ಓಟಿಗೆ ನಾಳೆ ದಿನ ಇಲ್ಲಿ ಮತಬೇಟೆಗೆ ಬಿಡ್ತಾರೆ. ಓಕೆ ಸರ್, ಇವಾಗ ಕಾಂಗ್ರೆಸ್ ಸರ್ಕಾರದ್ದು ಜನ ಇವಾಗ 5 ಸ್ಕೀಮ್ ಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ ಸರ್ಕಾರದ್ದು ಪಾಸಿಟಿವ್ಗಿಂತ ನೆಗೆಟಿವ್ ಅನ್ನೋದೇ ಕ್ರಿಯೇಟ್ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಏನಕ್ಕಂದ್ರೆ ಎಲ್ಲರಿಗೂ ಸರಿಯಾಗಿ ಅಮೌಂಟ್ ಬೀಳ್ತಿಲ್ಲ. 1 ಮಂತ್ 2 ಮಂತ್ ಬೀಳ್ತಿದೆ. ಇವಾಗ ನೀವಂದ್ರೆ 3 ಮಂತ್ಸಿಗೆ ಬೀಳುತ್ತೆ, ಹಾಗೆ ಜನ ಹೋಪ್ ಕಳ್ಕೊಂಡಿದ್ದಾರೆ. 5 ಏನು ಅವರು ಸ್ಕೀಮ್ ಘೋಷಣೆ ಮಾಡಿದ್ರು ಅದು ರೀಚ್ ಮಾಡೋದ್ರಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ ಅಂತ ಅನಿಸ್ತಿದೆ. ನಿಮ್ಗೇನು ಅನ್ಸುತ್ತೆ? ಹೌದು, ಸ್ವಲ್ಪ ವಿಫಲ ಆಗಿದ್ರೆ. ನಮ್ಮೂರಲ್ಲಿ ಒಂದು ಜನಕ್ಕೆ ಬರಬೇಕು, ಬರ್ತೈತೆ. ಒಂದೊಂದ್ಸಲ ಹೇಳ್ತಾರೆ 2 ತಿಂಗಳು ಸೇರಿಸ್ಬೋದು ಅಂತಾರೆ, ಅವ್ರು ಇನ್ನೂ ಬಂದಿಲ್ಲ ಅಂತಾರೆ. ಅಮೌಂಟ್ ಆಗೋದ್ರಲ್ಲಿ ವಿಫಲರಾಗವ್ರೆ. ಬಟ್ ಹೆಣ್ಮಕ್ಳು ಭಾಳ ಖುಷಿಯಾಗವ್ರೆ. ಹೆಣ್ಮಕ್ಳು ಓಟ ಈ ಸಲ ಫುಲ್ಲು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತದೆ. ನಮ್ಮೂರಲ್ಲೇ ನಮ್ಮ ಹೆಣ್ಮಕ್ಳು ಮಾತು ಕೇಳ್ತಾರೆ, ಇವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕೇಳಕ್ಕೆ. ನೀವು ಯಾವ ಕ್ಷೇತ್ರಕ್ಕೆ ಬರ್ತೀರಾ ಸರ್? ನಮ್ಮದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ. ಡಿ ಕೆ ಸುರೇಶ್ ವರ್ಸಸ್ ಮಂಜುನಾಥ್ ಅವರು. ಸೊ ಯಾರು ಗೆಲ್ಬೋದು ನಿಮಗೆ? ನಮಗೆ ಡಿ ಕೆ ಶಿವಕುಮಾರ್ ಸರ್ ಗೆಲ್ಲಬೇಕು. ಅಲ್ಲ, ಇವಾಗ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀವಿ, ಓಕೆನಾ? ಇವಾಗ ಈ ಮಂಜುನಾಥ್ ಅವ್ರು ಏನಾದರೂ ಗೆದ್ದರೆ ಸೆಂಟ್ರಲ್ ಮಿನಿಸ್ಟರ್ ಆಗೋ ಚಾನ್ಸ್ ಇರುತ್ತೆ. ಅವ್ರು ಜಯದೇವದಲ್ಲಿ ಯಾವ ರೀತಿ ರೆಸಲ್ಯೂಷನ್ ತಂದಿದ್ದಾರೆ ಅಂತ ಗೊತ್ತು. ಹೌದು ಸರ್. ಸೊ ನಿಮಗೆ ಇವಾಗ ಯಾಕೆ ಒಂದು ಮಂಜುನಾಥ್ ಅವ್ರಿಗೆ ಚಾನ್ಸ್ ಕೊಡಬಾರ್ದು ಅಂತ ಅನ್ಸುತ್ತೆ? ಮಂಜುನಾಥ್ ಅವ್ರಿಗೆ ರಾಜಕೀಯ ಮೊದಲು ತಿಳ್ಕೋಬೇಕಾಯ್ತು. ಅವ್ರ ಹಿಂದಿಂದ ವಿಡಿಯೋ ಎಲ್ಲ ನೋಡಿದಾಗ ಒಂದು ಕ್ವಶನ್ ಸರ್. ಇವಾಗ ರಾಜಕೀಯ ದುಡ್ಡು ಮಾಡೋದಕ್ಕೆ, ದುಡ್ಡು ಹೊಡಿಯೋದಕ್ಕೆ ಬೇಕಾಗುತ್ತೆ, ಜನಸೇವೆಗೆ ರಾಜಕೀಯ ಬೇಕಾಗಲ್ಲ. ಇವಾಗ ಅವ್ರು ಜನಸೇವೆ ಮಾಡೇ ಬಂದಿರೋದು. ಸೊ ಅವ್ರಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು ಅಂತ ಸರ್? ಇವಾಗ ಡಿ ಕೆ ಸುರೇಶ್ ಅವರು ಇದ್ದಾರೆ, ಅಥವಾ ಒಂದು ಡಿ ಕೆ ಸುರೇಶ್ ಅವರು ಮಂಜುನಾಥ್ಗಿಂತ ಚೆನ್ನಾಗಿ ಕೆಲಸ ಮಾಡಿರಬೇಕು, ಅಥವಾ ಇವ್ರಿಗೆ ಒಂದು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಂದು ಚಾನ್ಸ್ ಯಾಕೆ ಕೊಡ್ಬೇಕು ಅರ್ಧ ಅನ್ಸುತ್ತೆ ಸರ್? ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಅವರು, ಮಂಜುನಾಥ್ ಅವ್ರು ನಾವು ನೋಡಿದ್ದೀವಿ. ಓಕೆ, ಅವರು ಯಾವುದೋ JDS ನಿಂತಿದ್ರು, ಏನೋ ಒಂದು ಇದು ಮಾತಾಯಿತು, ಕೋಮು ಗಲಭೆ ಸೃಷ್ಟಿ ಮಾಡೋಂಥ BJP ಪಕ್ಷದಲ್ಲಿ ನಿಂತಿದ್ದಾರೆ. BJP ಪಕ್ಷಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತವರವು ಅಳೆಯೋಕೆ ಇಲ್ಲ, ಮುಳುಗೋಗದೆ ಅದು ಅರಳದಿಲ್ತು. ಇಲ್ಲಿ ಏನಿದ್ರು ತೆನೆ ಕಾಂಗ್ರೆಸ್ ಪೈಟಿತ್ತು. ಈಗ ತೆನೇನು ಹೋಗಿ ನಾವು ಜಾತ್ಯತೀತ ಒಂದು ಹೋಗಿ ಕೋಮೋದಿ ಪಕ್ಷಕ್ಕೆ ಹೋಗಿ ವಿಲೀನ ಆಗ್ಬಿಟ್ಟವ್ರೆ, ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ದಲಿತರ ಪರ ಆಗಲಿ, ಬಡವ್ರ ಪರ ಆಗಲಿ, ರೈತರ ಪರ ಆಗಲಿ, ಅಲ್ಪಸಂಖ್ಯಾತರ ಪರ ಆಗಲಿ, ಎಲ್ಲರ ಪರ ನಿಂತಿರೋದು ಕಾಂಗ್ರೆಸ್ ಪಕ್ಷ ಒಂದೇ. ಹಾಗಾಗಿ ಡಿ ಕೆ ಸುರೇಶ್ ಅವ್ರು ಯಾಕೆ ಗೆಲ್ಲಬೇಕು ಅಂತಂದರೆ, ಅವ್ರಿಗೆ ಗೊತ್ತಲ್ಲ, ಅವರತ್ತು ಈಗ 4ನೇ ಟರ್ಮ್ ಗೆಲ್ತಾ ಇರೋದು. ಅವ್ರ ಕಾರ್ಯವೈಖರಿ ನೋಡ್ಬೋದು. ನರೇಗಾದ್ರಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ನರೇಗಾ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲೇ ನಡೆದಿರೋದು, ಇನ್ನೆಲ್ಲಿ ನೋಡಿದಿಲ್ಲ. ಮಂಜುನಾಥ್ ಅವರು ಅವ್ರ ಪಾಪ ಅವ್ರಿಗೆ ಆರೈಕೆನೇ ಇಷ್ಟ ಇರಲಿಲ್ಲ. ಇನ್ನು ಅವರಿರೋ ಅಳಿಯ ಅಪ್ಪ ಮಹ ಎಲ್ಲ ಕೇಳಿ ಅವ್ರ ತೋಟದ ಮೇಲೆ ಬಂದು ನಿಂತಿದ್ದಾರೆ. ಬಟ್ ಅವ್ರ ಗೆಲುವು ಕಷ್ಟ ಸಾಧ್ಯ. ಸರ್, ಇನ್ನೊಂದು ನೀವು ಇದು ಚೆನ್ನಾಗಿ ಮಾತಾಡಿದ್ರಿ. ಇವಾಗ ರಾಮ ಮಂದಿರ್ ವಿಚಾರ ಮಾತಾಡಿದ್ರಿ, ಯಾವಾಗಲೇ ಪ್ರಸ್ತಾವನೆ ಮಾಡಿದ್ರಿ. ರಾಮ ಮಂದಿರ್ ವಿಚಾರ, ಅಲ್ಲೇ ಬಾಬ್ರಿ ಮಸೀದಿ ಅಂತ ಕೂಡ ಇಡೀ ವಿಶ್ವದ ದೊಡ್ಡದು ಮಸೀದಿ ಆಗ್ತಿದೆ. ಅದಕ್ಕೆ ಭಾರತದ 100 ಕೋಟಿ ಹಿಂದೂಗಳು ಒಂದು ಮಾತು ಹೇಳಿಲ್ಲ. ಆಗ್ಲಿ ಎಲ್ಲ ಅಣ್ಣ ತಮ್ಮಂದ್ರು, ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮ ಅಣ್ಣ ತಮ್ಮಂದ್ರು. ಆದರೆ ಮುಸ್ಲಿಂ ಮುಖಂಡರು, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು, IND ಕೂಟದಲ್ಲಿರುವಂಥ ಮುಸ್ಲಿಂ ಮುಖಂಡರು ರಾಮ ಮಂದಿರ್ ಓಪನ್ ಆದವಾಗ ಏನೇನು ಹೇಳಿದ್ರು ಅಂತ ಗೊತ್ತೇ ಇರುತ್ತೆ. ಅದನ್ನು ನಾವು ಮತ್ತೆ ಹೊಡಿತೀವಿ ಅಥವಾ ಟ್ರೈನಲ್ಲಿ ಯಾರು ಓಡಾಡಬೇಡಿ ಏನು ಹೇಳ್ತೀರಾ ಈ ಥರದ್ದು ಕೇಳಿದವಾಗ ಕಾಂಗ್ರೆಸ್ ಮುಖಂಡರು ಅದನ್ನು ಪ್ರಶ್ನೆ ಮಾಡಬೇಕು. ಇವಾಗ ಹೈಕಮಾಂಡು ನೋಡಿ ಈ ಥರ ಹೇಳಿಕೆಗಳನ್ನು ಕೊಡಬಾರ್ದು. ಬಟ್ ಹಿಂದೂ ವಿರೋಧಿ ಹೇಳಿಕೆಗಳು ಬಂದವಾಗ ಕಾಂಗ್ರೆಸ್ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ತಮಿಳುನಾಡಲ್ಲಿ ಇತ್ತೀಚೆಗೆ ಸ್ಟಾಲಿನ್ ಅವ್ರ ಮಗ ಹಿಂದೂ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳಿದ್ರು. ಏನು ಹೇಳ್ತೀರಾ ಸರ್ ಈ ಇದಕ್ಕೆ? ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಈ ಹಿಂದೂ ವಿರೋಧಿ ಹೇಳಿಕೆ ಅನ್ನೋದು ಸ್ವಲ್ಪ ಅರ್ಟ್ ಮಾಡ್ತಿದೆ ಜನಗಳಿಗೆ. ಏನು ಹೇಳ್ತೀರಾ ಅದ್ರ ಬಗ್ಗೆ?
ಹಿಂದೂ ವಿರೋಧಿ ಈಗ ನಮ್ಮ ಸ್ಟಾಲಿನ್ ಅವ್ರು ಹೇಳಿದ್ರು ಅವ್ರ ಸನಾತನ ಧರ್ಮನ ಸ್ಟಾಲಿನ್ ಅದೇ ಅವ್ರ ಮಗ ಉದಯ್ ಸ್ಟಾಲಿನ್ ಸನಾತನ ಧರ್ಮನ ನಾಶ ಮಾಡ್ಬೇಕು ಅಂದ್ರು. ಸನಾತನ ಧರ್ಮದಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ಇದೆ, ಮೇಲು ಎಂಬ ಕೀಳು ಎಂಬ ಸಿಕ್ಕಾಪಟ್ಟೆ ಅದರಲ್ಲಿ ಹೇಳಕ್ ಹೋದ್ರೆ ಅಸಾಧ್ಯ. ಅದನ್ನ ನಾವು ನಾಶ ಮಾಡ್ಬೇಕಂತಂದ್ರು. ಅಂದ್ರೆ ಇಲ್ಲೇನಂದ್ರೆ ಎಲ್ಲರೂ ಈಕ್ವಾಲಿಟಿ ಇದ್ರೆ ಇರ್ಲಿ ಅಂತ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ನಿಮಗೆ ಗೊತ್ತಿರ್ಬೇಕು. ಹಾಗಾಗಿ ಅವ್ರು ಅದ್ರ ಬಗ್ಗೆ ಮಾತಾಡೋರು, ಅವ್ರ ಬಗ್ಗೆ ನಾವು ಸ್ಟ್ಯಾಂಡ್ ಇದೀವಿ, ಅವ್ರ ಪರ. ಓಕೆ, ಸ್ಟಾಲಿನ್ ಪರ ಸ್ಟ್ಯಾಂಡ್ ಇದೀವಿ. ಅಲ್ಲ ಸರ್, ಸನಾತನ ಧರ್ಮ ಅನ್ನೋದು ಇವಾಗ ಅವರು ತಾರತಮ್ಯ ಇದು ಮಾಡಬೇಕು. ಇವಾಗ ನೋಡಿ, ಬಸವಣ್ಣ ಅವ್ರು ಹೇಳಿದ್ದು ಅದೇ, ನಮ್ಮ ಎಲ್ಲರೂ ಹೇಳಿದ್ದು ಅದೇ, ಬುದ್ಧ ಹೇಳಿದ್ದು ಅದೇ, ಬಸವ, ಅಂಬೇಡ್ಕರ್, ಪೆರಿಯಾರ್ ಹೇಳಿದೆಲ್ಲ ಅದೇ. ಅದನ್ನ ಹೇಳಿದ್ರೆ ಓಕೆ, ಅವರು ಡೈರೆಕ್ಟ್ ಆಗಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇವಾಗ ಇನ್ನೊಂದು ಕ್ವಶನ್, ನೀವು ಸ್ಟಾಲಿನ್ ಪರ ಸಪೋರ್ಟ್ ಮಾಡ್ತಿದ್ದೀರಾ, ಅದೇ ಸ್ಟಾಲಿನ್ ಅವರು ಅದೇ ಕ್ರಿಶ್ಚಿಯಾನಿಟಿ ಅದೇ ಜಾತಿ ಪದ್ಧತಿಯನ್ನ ಕ್ಯಾರಿ ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಸರ್? ಇವಾಗ ತಮಿಳ್ನಾಡಲ್ಲಿ ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗ್ತಾರೆ ಅನ್ಕೊಳ್ಳಿ, ಓಕೆನಾ, ಯಾವುದೋ ಒಂದು ಜಾತಿ, ಅವ್ರು ಆ ಜಾತಿಯನ್ನ ಏನಂತ ಇಟ್ಕೊಂಡಿದ್ದಾರೆ. ಇವಾಗ ಹಿಂದೂ ಧರ್ಮದಲ್ಲಿ ಒಂದು ಜಾತಿ ಜಾತಿಗಳವೆ, ಅವ್ರು ಕ್ರಿಶ್ಚಿಯನ್ ಕನ್ವರ್ಟ್ ಆದ್ಮೇಲೆ ಜಾತಿ ಪದ್ಧತಿ ಬಿಡ್ಬೇಕಲ್ವಾ? ಅವ್ರು ಕ್ರಿಶ್ಚಿಯನ್ ಕನ್ವರ್ಟ್ ಆದ್ಮೇಲೆ ಅದೇ ಜಾತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಹೇಳ್ತಿದ್ದೀರಾ? ಅವ್ರಿಗೆ ನನ್ನ ಕ್ವಶನ್ ಬಂದ್ಬಿಟ್ಟು, ಅವರ ಟಾರ್ಗೆಟ್ ಬಂದ್ಬಿಟ್ಟು ಹಿಂದೂ ಧರ್ಮ. ಹೌದು, ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ಯಾರು ಸ್ಟಾಲಿನ್ ಅವ್ರದ್ದು ಅದೇ ಎಲ್ಲ ಕನ್ವರ್ಟ್ ಮಾಡಿ ಕ್ರಿಶ್ಚಿಯನ್ ಮಾಡ್ಕೊತೀರ ಅಂತ ಹೇಳ್ತಾ ಇದ್ದಾರೆ. ಕನ್ವರ್ಟ್ ಮಾಡಿ ಕ್ರಿಶ್ಚಿಯನ್ ಮಾಡೋದು ಇವಾಗ ನಿಮ್ಮ ಪ್ರಕಾರ ಅಂದ್ರೆ ಈಗ ಏನು ಅಂದ್ರೆ ಅವ್ರ ಮತಪೇಟೆ ಹೆಚ್ಚಿಸ್ಕೊಳ್ಳೋದು, ನಮ್ದು ಧರ್ಮ ಇನ್ನೊಸಿ ಪವರ್ ಮಾಡೋದು. ಈಗ ಹೆಂಗೆ ಹಿಂದೂ ಧರ್ಮದಲ್ಲೆಲ್ಲ ನಮ್ದು ಅವ್ರು ನಮ್ದು ಮಾಡೋಣ ಅಂತ ಹೊರಟಿದ್ದಾರೆ. ಈಗ ರಾಮ ಮಂದಿರ ದಿನ ತಮಿಳ್ನಾಡು ಫುಲ್ ಏನೋ ಒಂದು ಎಲ್ಲೂ ಪೂಜೆ ನಡೆಯಕ್ಕೆ ಬಿಡ್ಲಿರುತ್ತೆ, ಮಾಡೋಂಗಿಲ್ಲ ಅಂತ ಸ್ಟ್ರಿಕ್ಟ್ ಮಾಡ್ತಾರಂತೆ. ಹಂಗೆ ಈಗ ಇವ್ರು ಹಿಂದೂ ಧರ್ಮದವ್ರು ಹೆಂಗೆ ಮಾಡ್ತಾರೆ, ನಾವು ಮಾಡೋಣ ಅಂತ ಅವ್ರು ಮಾಡಿದ್ದಾರೆ. ಇದ್ರಲ್ಲಿ ನಾವು ಮುದ್ದೆ ಏನು ಹೇಳಕ್ ಹೊರಟಂದ್ರೆ ಯಾರು ಸರಿ ಇಲ್ಲ ಅಂತ ಹೇಳ್ಬೇಕಾಯ್ತದೆ. ಈಗ ಅದಕ್ಕೆ ಏನು ಮಾಡಬೇಕು, ಸರ್ವ ಧರ್ಮಗಳು ಒಂದೇ ಅನ್ನೋ ಥರ ಆಗ್ಬಿಡ್ಬೇಕು. ಈ ರಾಜಕೀಯದಲ್ಲಿ ಧರ್ಮ ಬರಲೇಬಾರ್ದು. ಧರ್ಮ ಏನಿದ್ರು ದೇವಸ್ಥಾನದೊಳಗಡೆ, ಮನೆ ಒಳಗಡೆ, ಈಚೆಗೆ ಬಂದ್ಮೇಲೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ನಾನು ಆ ಧರ್ಮ ಈ ಧರ್ಮ, ನೀನು ಅವನು ಇವನು ಅಂತ ಏನಿಲ್ಲ. ಸಾಪಂತಿ ಭೋಜನ ಇರಬೇಕು, ಎಲ್ಲ ಒಂದೇ ಬಸ್ಸಲ್ಲಿ ಓಡಾಡಬೇಕು, ಒಂದೇ ಹೋಟ್ಲಲ್ಲಿ ಊಟ ಮಾಡಬೇಕು, ಎಲ್ಲ ಇರಬೇಕು. ಮನೆ ಒಳಗಡೆ ಧರ್ಮ, ಹಿಂದೂ ಧರ್ಮದವ್ರು ಅವ್ರ ದೇವ್ರ ಪೂಜೆ ಮಾಡ್ಕೊಳ್ಳಿ, ಕ್ರಿಶ್ಚಿಯನ್ ಆದ್ರೆ ಅವ್ರು ಭಜನೆ ಮಾಡ್ಕೊಳ್ಳಿ, ಮುಸಲ್ಮಾನರು ಅದರಲ್ಲಿ ಇದು ಮಾಡ್ಕೊಳ್ಳಿ. ಈಚೆ ಅದು ರಾಜಕೀಯ ಬರಲೇಬಾರ್ದು ಧರ್ಮ. ಸರ್, ಇವಾಗ ಎಲ್ಲರೂ ಪ್ರಶ್ನೆ, ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದೀರಾ, ಬಟ್ ಇನ್ನೊಂದು 10 ವರ್ಷ ಆದಮೇಲೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿ ಇರುತ್ತಾ ಇಲ್ಲ ಅಂತ ಸೆಂಟ್ರಲ್ ಡೌಟ್ ಇದೆ. ಏನಕ್ಕಂತ ನಿಮಗೆ ಗೊತ್ತು ಏನಾಗಿದೆ ಇವಾಗ ಸೆಂಟ್ರಲ್ ಪರಿಸ್ಥಿತಿ ಅಂತ. ಅದು BJP ಅವರು ಮೊನೋಪೊಲಿ ಆಗಿರ್ಬೋದು ಅಥವಾ ಏನೋ, ಅದು ಎಲ್ಲ ಸೆಕೆಂಡ್ರಿ ಇದ್ದನ್ನು ಜನಗಳಲ್ಲೂ ವಿಶ್ವಾಸ ಕಳಿಸ್ಕೊಳ್ಳೋದ್ರಲ್ಲೂ ಕೂಡ ಸೆಂಟ್ರಲ್ ವೀಕ್ ಆಗ್ತಿದೆ. ಏನಿರ್ಬೋದು ಸರ್, ಯಾಕೆ ಸೆಂಟ್ರಲ್ ಅಷ್ಟು ಕಾಂಗ್ರೆಸ್ ವೀಕ್ ಆಯಿತು ಅಂತೀರಾ? ಕಾಂಗ್ರೆಸ್ ವೀಕ್ ಆಯ್ತು ಅಂದ್ರೆ ಅವಾಗ ಬಲಿಷ್ಠ ನಾಯಕರು ಇದ್ರು, ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಇದ್ರು. ಇಲ್ಲಿ ಮೋದಿಯವರು 2014ರಲ್ಲಿ ಅಧಿಕಾರ ಹಿಡಿದಾದ್ಮೇಲೆ ಕೆಲವು ಬದಲಾವಣೆಗಳದು. ಆಮೇಲೆ ಬರೀ ನಮ್ಮ ಮೀಡಿಯಾದವ್ರು ಇದ್ದಾರಲ್ಲ, ಮೀಡಿಯಾದವ್ರು ಬರೀ ಯಾವಾಗ ಮೋದಿ ಬೇರೆ ಫೋಕಸ್, ಮೋದಿದು ಏನೇ ಆಗಲಿ, ಮೋದಿ ಅಲ್ಲಿ ಬಂದು ಮೋದಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದೆ ನಾನು ಇದುವರೆಗೂ ನೋಡಿಲ್ಲ ಟಿವಿಲಿ. ಮೋದಿ ಅದು ಮಾಡ್ತಾರೆ, ಇದು ಮಾಡಿ, ಅಮೆರಿಕ ಹೋಯ್ತವ್ರೆ, ರಷ್ಯಾಕ್ಕೆ ಹೋಯ್ತವ್ರೆ, ಅಲ್ಲಿ ಮಾಡ್ತಾರೆ, ನೀರೊಳಗಡೆ ದುಬೈಯಿಂದ ಪೆಟ್ರೋಲ್ ತತ್ತವ್ರೆ, ಬರೀ ಮೋದಿ ಹಿಂಗೆ ಮಾಡ್ತಾರೆ ಬರೀ ಅವ್ರ ಬಗ್ಗೆ ನೆಗೆಟಿವ್ ಆಗಿಲ್ಲ. ಬೇರೆ ಪಕ್ಷದವ್ರಿಗೆ ತೋರಿಸೋದೇ ಇಲ್ಲ. ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರೆ ಅದ್ರ ಬಗ್ಗೆ ತೋರಿಸೋದೇ ಇಲ್ಲ. ಬೇರೆಯವರಿಗೆ ಏನು ಮಾಡ್ತಾರೆ, ಕೆಲಸ ಕಾರ್ಯದ ಬಗ್ಗೆ ತೋರಿಸೋದಿಲ್ಲ. ಬರೀ ಮೋದಿ ಅದು ಇದು ಅಂತ ಮಾಡ್ತಾನೆ ಇದ್ದಾರೆ. ಈಗ ಜನ ಏನು ಮಾಡೋರೆ, ಮೀಡಿಯಾನೇ ಜಾಸ್ತಿ ಒತ್ತು ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಜನ ಅವ್ರಿಗೆ ಓಟ್ ಹಾಕ್ತಿದ್ದಾರೆ. ಈಗ 10 ವರ್ಷದಲ್ಲಿ ಹಿಂಗೆ ಆಗಿದೆ. ಬಟ್ ನಾನು ಏನು ಹೇಳಕ್ಕೆ ಕೊಡ್ತೀನಿ ಅಂದರೆ, ನೀವು ಹೇಳ್ದಂಗೆ ಮೋದಿ 10 ವರ್ಷ ಇರ್ಬೋದು, ಏನು ಬೇಕಾರಾಗ್ಬೋದು. ಈಗ 70 ವರ್ಷ ಆಳ್ವಿಕೆ ಕಾಂಗ್ರೆಸ್ಸು ಇಲ್ಲ ಇವತ್ತು. ಇನ್ನು ಮೋದಿ ರಿಟೈರ್ಡ್ ಕೊಟ್ಟ ಮೇಲೆಲ್ಲ ಮೋದಿ ನಂತರ BJPನೂ ಹೋಗ್ಬೋದು. ಬೇರೆ ಯಾವ್ದು ಇವಾಗ ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣ ಬಿಟ್ಟು ಬೇರೆ ಯಾರಿಗಾದ್ರು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬೇರೆ ತರನೇ ಇರ್ತಿತ್ತು. ಏನ್ ಹೇಳ್ತೀನಿ, ಇವಾಗ ನೋಡಿ BJPಯಲ್ಲಿ ನಾನು 10 ಜನ ಹೆಸರು ಹೇಳ್ತೀನಿ ಮುಂದಿನ ಪ್ರಧಾನಿಗಳು ಅಂತ. ಕಾಂಗ್ರೆಸ್ ಅಲ್ಲಿ ಒಂದು 5 ಜನದ ಹೆಸರು ಹೇಳಿ ಸರ್ ನೀವು ಮುಂದಿನ ಪ್ರಧಾನಿಗಳು ಅಂತ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಬಿಟ್ಟು. ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ರೆ ಮುಂದೆ ಯಾರಂತಾನ, ಯಾರ ಪ್ರಧಾನಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಅಲ್ಲಿ ಪ್ರಧಾನಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬಿಟ್ಟು. ನಮ್ಮ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ, ಅದು ಬಿಟ್ಟು ಬೇರೆ ಯಾರು ಆಗ್ತಾರೆ? ನಮ್ಮ ಸಿದ್ದರಾಮಯ್ಯ ಅವ್ರು ಆಗ್ಬೋದು, ಬಟ್ ಅವ್ರು ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಹೇಳ್ಬೋದು. ಈ ರಾಜ್ಯ ರಾಜಕಾರಣ ಮುಗಿದ್ಮೇಲೆ ಎಷ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೋದು, ಹೇಳಕ್ಕಲ್ಲ. ಈಗ ಅಧಿಕಾರದ ಆಸೆ ಅಂದರೆ ಹೋಗ್ಬೋದು. ಸಿದ್ದರಾಮಯ್ಯ ಚಾನ್ಸ್ ಅದೇ. ಈಗ ನೆಕ್ಸ್ಟ್ ಸಲಗೂ NDA ಮೈತ್ರಿ ಕೂತ್ರ ಆದರೆ ಅಲ್ಲ, ಇಂಡಿಯಾ ಮೈತ್ರಿಕೂಟ ಆದರೆ ಅವಾಗ ಯಾರು ಈಗ ಏನೇ ಆದರೂ, ಈಗ ರಾಹುಲ್ ಗಾಂಧಿಗೆ 5 ವರ್ಷ ಕೊಡಲ್ಲ, 10 ತಿಂಗಳು ಹಂಚ್ಕೋತಾರೆ. ನಮ್ಮ ಮಮತಾ ಬ್ಯಾನರ್ಜಿ, ಕಿರಿಜಿ ಆನಂದ್ವಾಲು, ಸೈಕಲ್ ಇವರು ಎಲ್ಲ 10 ತಿಂಗಳು ಹಂಚ್ಕೋತಾರೆ, ಅವ್ರೊಬ್ಬರಿಗೆ ಕೊಡಲ್ಲ. ಈಗ ಮೆಜಾರಿಟಿ ತಗೊಳಕ್ಕೆ ಎಷ್ಟು 200 ಹಂಚ್ಕೊಂತೀರಿ ಅಂತ ಹೇಳಿದ್ರಲ್ಲ. ಇವಾಗ ಇನ್ ಕೇಸ್ ಏನಾದರೂ ಆ ಥರ ಹಂಚ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವ ಕಡಿಮೆ ಆಗಲ್ಲ ಸರ್? ಇವಾಗ ಅದು ಹೆಂಗಾಗುತ್ತೆ ಅಂದರೆ, ಈ CM ಸ್ಥಾನಕ್ಕೆ ಜಗಳ ಆಡ್ತಾರಲ್ಲ, 6 ತಿಂಗಳಿಗೆ ಅಷ್ಟು ಏನು ಮಾಡೋಕ್ಕಾಗಲ್ಲ. ಈಗ ನೀವು ಹೇಳ್ದಂಗೆ ನಮ್ಮ 547 ಸೀಟ್ ಗೆಲ್ಲಬೇಕಲ್ಲ, 547 ಗೆಲ್ಲಬೇಕಲ್ಲ. ಈಗ ಇಂಡಿಯಾ ಮೋದಿ ಗೆಲ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ನಮಗೂ ಸೆಂಟ್ರಲ್ ಅದೇ ಬರೋದಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸೀಟು ಹೀಗಾಗಿ ದೇಶದಲ್ಲಿ ಹಂಗೆ ಮಾಡಾಕ್ಬಿಟ್ಟವ್ರೆ. ಎಲ್ಲೋದ್ರೂ ಹಿಂದೂ ಧರ್ಮ ಅಂತಾರೆ, ಓಟು ಹಿಂದೂ ಧರ್ಮ, ಓಟ್ ಬೇರೆ ಇನ್ನೇನಿಲ್ಲ. ಈಗ ಜನನೂ ಹಂಗೆ ಆಗ್ಬಿಟ್ಟಿದ್ದಾರೆ. ಇವಾಗ ನೀವು ನಾನೊಂದು ಓಪನ್ ಆಗಿ ಹೇಳ್ತೀನಿ ಸರ್, ನೀವು ಮಾತಾಡಿದ್ರಲ್ಲ, ಅಷ್ಟು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಅಥವಾ ಕಾಂಗ್ರೆಸ್ MLA ಮಾತಾಡಲ್ಲ. ಅವ್ರು ಏನಿದ್ರು ಕೂಡ
ಬೇರೆ ಥರದೇ ಮಾತಾಡ್ತಾರೆ. ಒಂದು ಧರ್ಮದ ಓಲೈಕೆ ಮಾಡೋದಕ್ಕೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರನೇ ಇಷ್ಟು ವೀಕ್ ಆಗಿರುವಂಥದ್ದು. ಹೌದು ಓವರಾಲ್ ಈಗ ಕಾಂಗ್ರೆಸ್ ಪಕ್ಷದಿಂದ ಏನಂದ್ರೆ ಮುಸಲ್ಮಾನರು ಓಲೈಕೆ ಮಾಡ್ತಾರೆ ಅಂದ್ಬಿಟ್ಟು ಒಂಚೂರು ವಿರೋಧ ಇದೆ. BJP ಹಿಂದೂ ಧರ್ಮ ಓಲೈಕೆ ಮಾಡ್ತಾರೆ ಅಂತ ಅವ್ರ ಮೇಲಿದೆ. ಬಟ್ ಬಹುಸಂಖ್ಯಾತರು ಮತ್ತೆ ಈ ದೇಶದ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಲ್ಲದೆ ನೀವು ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಿಂದೂ ಧರ್ಮದಲ್ಲಿ ಜಾತಿ ತಾರತಮ್ಯ ಇದೆ, ಅದು ಹೋಗ್ಬೇಕು, ಅದು ಇವತ್ತೆಲ್ಲ ಒಂದಿನ ಹೋಗುತ್ತೆ. ಬಟ್ ಬಹುಸಂಖ್ಯಾತರನ್ನ ಗೌರವಿಸಬೇಕಾದ ಕಾಂಗ್ರೆಸ್. ಬಹುಸಂಖ್ಯಾತ ಹಿಂದೂ ಧರ್ಮದವರು ಜನನೂ ಕರೆಕ್ಟ್ ಅವರೇ, ಎಲ್ಲ ಚೆನ್ನಾವರೇ. ಈ ರಾಜಕಾರಣಿಗಳೇ ದಂಗೆ ಎಬ್ಬರಿಸ್ತಾ ಇರೋದು, ಕೋಮುಗಲಭೆ ಸೃಷ್ಟಿ ಮಾಡ್ತಾ ಇರೋದು. ಹಾಗಾಗಿ ಅದೇನು ಜನಗಳಿಗೆ ಘರ್ಷಣೆ ಆಯ್ತದೆ. ಈಗ ಫಾರ್ ಎಕ್ಸಾಂಪಲು ಮುಸಲ್ಮಾನರನ್ನ ಯಾರು ನೋಡ್ಬಿಟ್ರೆ ಅಯ್ಯೋ ಮುಸ್ಲಿಂ ಒಂಥರ ಏನೋ ಅವ್ರ ಬ್ಯಾಗ್ ಒಂಥರ ಅವ್ರು ನೋಡ್ತಾ ಇದ್ರೆ ಜನ ಒಂಥರ ಬಿಹೇವಿಯರ್ ಚೇಂಜ್ ಆಗೋಯ್ತದೆ. 2014 ಮೊದಲು ಈ ರೀತಿ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಇದಾದ್ಮೇಲೆ ಜಾಸ್ತಿ ಆಗ್ಬಿಡೋದು. ಈಗ ಎಲ್ಲರೂ ನಮ್ಗೆ ಹಿಂದೂ ಅನ್ನೋದೇ ಗೊತ್ತಿರಲಿಲ್ಲ ಗುರುತಾರೆ. ಹಿಂದೂ ಜನರೇ ನಮ್ಗೆ ಹಿಂದೂ ಅನ್ನೋದು ಗೊತ್ತಿರಲಿಲ್ಲ, ಮುಸಲ್ಮಾನ ಅನ್ನೋದು ಗೊತ್ತಿರಲಿಲ್ಲ. ಮೋದಿ ಬಂದಮೇಲೆ ಅದು ಜಾಸ್ತಿ ಆಗೋದೆ. ಹಿಂದೂ ಅನ್ನೋ ಕಿಚ್ಚು ಜಾಸ್ತಿ ಆಗೋದೆ ಅಂತಾರೆ. ಈಗ ನಾನು ಶಾಲೆಗೆ ಓದ್ಬೇಕಾರೆ ನೀನು ಯಾವ ಧರ್ಮ ಅಂದರೆ ಹಿಂದೂ ಅಂತ ನನಗೆ ಯಾವ ಥರ ತಡ್ಸಿತ್ತಂದರೆ ನಾವು ಮುಸಲ್ಮಾನರು ವಿರೋಧಿಗಳು, ನಾವು ಹಿಂದೂ ನಮ್ಮ ಹಿಂದೂ ದೇಶ ಅನ್ನೋ ಥರ ಇತ್ತು. ನಾನೀಗ ಎಜುಕೇಟೆಡ್ ಆದಮೇಲೆ ದೇಶದ ಬಗ್ಗೆ ತಿಳ್ಕೊಂಡ್ಮೇಲೆ ಡೆವಲಪ್ಮೆಂಟ್ ನಮ್ಮ ದೇಶ ಎಲ್ಲಿ ಹೋಗ್ತಿದೆ, ಯಾರು ಮುಖ್ಯ ಈ ದೇಶಕ್ಕೆ, ನಮ್ಮ ಟಿಪ್ಪು ಸುಲ್ತಾನ್ ಮೈಸೂರಿಗೆ ಎಷ್ಟು ಮಾಡಿದ್ದಾರೆ, ಅವ್ರು ಎಷ್ಟು ಹಿಂದೂ ಧರ್ಮ ಉಳಿಸಿದ್ದಾರೆ, ಎಲ್ಲ ಇತಿಹಾಸ ಚರ್ಚೆ ಮಾಡಿದ್ಮೇಲೆ ಅವ್ರನ್ನ ಮಾಡ್ತಂದಿದ್ದಾರೆ. ಇಲ್ಲಿ ವಿಚಾರಕ್ಕೆ ಬಂದರೆ ಟಿಪ್ಪು ಸುಲ್ತಾನ್ ಬಲವಂತವಾಗಿ ಮತಾಂತರ ಮಾಡ್ತಿದ್ರು ಮತ್ತೆ ಅನ್ನೋ ಆರೋಪ ಇದೆ. ಮತ್ತೆ ಇನ್ನೊಂದು ಟಿಪ್ಪು ಸುಲ್ತಾನ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಓದಿದ್ದು ಮೈಸೂರಿನ ಹುಲಿ ಅಂತ. ಬಟ್ ಈ ರೀತಿ ಅಂದರೆ ಇಲ್ಲದೆ ಇರೋದಂತ ಪ್ರಚಾರ ಮಾಡಿರೋದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಟಿಪ್ಪು ಸುಲ್ತಾನ್ ಏನು ಅವರು ಮೈಸೂರಿನ ಹುಲಿನೋ ಗಿಳಿನೋ, ಬಟ್ ಹಿಂದೂಗಳು ಕಷ್ಟ ಕೊಟ್ಟಿದ್ದಂತೂ ತುಂಬಾ ನಿಜ ಅಂತ ಹೇಳ್ಬಿಟ್ಟು ಹಲವಾರು ಜನ ಹೇಳ್ತಾರೆ. ಅದ್ರ ಬಗ್ಗೆ ಈಗ ಒಬ್ಬ ರಾಜ್ಯ ಅವನು ಹೇಳ್ದಂಗೆ ಕೇಳ್ಕೊಳ್ಳಿಲ್ಲ ಅಂದವ್ರು ಏನು ಮಾಡ್ತಾರೆ, ಅದನ್ನ ಅವ್ರು ಮಾಡಿದ್ದಾರೆ. ಅವತ್ತು ಅವ್ರು ನೊಪ್ಪಿ ಅವ್ರ ಜೊತೆ ಹೋದವ್ರಿಗೆ ಇದು ಮುಟ್ಟಿದ್ದಾರೆ, ಅವ್ರ ವಿರುದ್ಧ ಮಾಡಿದವ್ರಿಗೆ ಅವ್ರ ಹತ್ರ ತೊಂದರೆ ಕೊಟ್ಟಿದ್ದಾರೆ. ಅವರಲ್ಲೂ ಸರಿ ತಪ್ಪೋದೆ. ಯಾರವರು ಹಿಂದೂ ವಿರುದ್ಧ ಅಂತ ಜನ ಇದು ಮಾಡಿದ್ರೆ ಅಷ್ಟೇ. ಯಾರೇ ದೇವಸ್ಥಾನ ಕೆಡ್ಗೋದಾಗಲಿ, ಮೀಸಲಾತಿ ತಂದರು, ಇನ್ನೂ ಎಷ್ಟೊಂದು ಅವರು ಒಳ್ಳೆ ಕೆಲಸನ ಮಾಡೋರು, ಅದನ್ನು ತೋರಿಸ್ಬೇಕು ಮೀಡಿಯಾದವರು. ಬರೀ ಅವ್ರ ಬಗ್ಗೆ ಕೆಟ್ಟದೇ ಇಲ್ಲ, ಒಳ್ಳೇದೈತೆ ಅವ್ರದ್ದು. ಇಷ್ಟು ದಿನ ಅಂದರೆ ಅವ್ರದ್ದು ಬರೀ ಒಳ್ಳೇದೇ ಓದ್ಕೊ ಬರ್ತಿದ್ವಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ವ್ಯಕ್ತಿ ಹುಟ್ಟ ಮೇಲೆ ಎಲ್ಲಾರ್ದು ಒಳ್ಳೆ ಅನ್ಸ್ಕೊಳಕ್ಕಲ್ಲ, ಒಳ್ಳೇದು ಕೆಟ್ಟದ್ದು ಅನ್ನೋದು ಇರ್ತದೆ. ಅವರು ಜಾಸ್ತಿ ಮೆಜಾರಿಟಿ ನೋಡಿದಾಗ ಒಳ್ಳೆ ಕಾರ್ಯಗಳೇ ಮೈಸೂರು ಭಾಗದಲ್ಲಿ ಮಾಡಿದ್ದಾರೆ. ಓಕೆ, ಒಟ್ಟಾರೆಯಾಗಿ ನಿಮ್ಮಲ್ಲಿ ತುಂಬ ಇಂಪ್ರೆಷನ್ ಆಗಿದೆ. ಜಾತಿ ತಾರತಮ್ಯ ಹೋಗೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಏನು ಮಾಡ್ಬೇಕು ನಮ್ಮ ದೇಶದಲ್ಲಿ? ಬಿಕಾಸ್ ಪ್ರಕಾರ ಈ ದೇಶದಲ್ಲಿ ಜಾತಿ ತಾರತಮ್ಯ ಹೋಗಲ್ಲ. ಏನು ಮಾಡಬೇಕು ಸರ್? ಹೋಗ್ಬೇಕಂದ್ರೆ ಜನದ ಮನಸ್ಥಿತಿನೇ ಬದಲಾಗಬೇಕು. ಮೇನ್ ಜನನೇ ತಾನೇ ಜಾತಿ ಯೂಸ್ ಮಾಡ್ತಾ ಇರೋದು. ಜನ ಮನಸ್ಸು ಬದಲಾಗಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಎಜುಕೇಟೆಡ್ ಕಮ್ಮಿ, ಹಳ್ಳಿಗಳು ಕೊಡೋದ್ರೆ ಇದು ಇವತ್ತು ಒಳಗೆರೆ. ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಪಾಪ ಕಟಿಂಗ್ ಶಾಪು ಮತ್ತು ಹೋಟ್ಲಿಗೆ ಹೋಗಿರ್ತಾರೆ, ಅಲ್ಲಿ ಒಂದು ತಟ್ಟೆಯಲ್ಲಿ ಕೊಡಲ್ಲ. ಅವರು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇದು ನಮ್ಮ ಸರ್ಕಾರದ ಅಂಡರ್ ಬರಲ್ಲಪ್ಪ, ನೀವು ಊರವ್ರ ಕೂತ್ ಮಾತಾಡ್ಕೋಬೇಕಂತ ಈಗ ನಡೀತಿದೆ ಇತ್ತೀಚೆಗೆ ಕೂಡ. ಅದಕ್ಕೆ ನಾನು ಕೇಳ್ತಿರೋದು, ಏನು ಮಾಡಿದ್ರೆ ಹೋಗ್ಬೋದು ಸರ್ ಜಾತಿ ತಾರತಮ್ಯ? ಯಾಕಂದ್ರೆ ರಾಜಕೀಯ ಪಕ್ಷಗಳೆಲ್ಲ ಜಾತಿ ತಾರತಮ್ಯನ ಹೋಗ್ಲಾಡಿಸ್ಬೇಕಾಗಿರೋದೇ ಜಾತಿ ನಿಟ್ಕೊಂಡು ಚುನಾವಣೆ ಮಾಡ್ತಿದ್ದಾವೆ. ರಾಜಕಾರಣದಿಂದನೇ ಸಾಧ್ಯ, ರಾಜಕೀಯ ನಾಯಕರಿಂದನೇ ಸಾಧ್ಯ ಜಾತಿ ಬಿಟ್ಟು ಮಾಡಿದ್ರೆ. ಈಗೇನಾಗ ಜಾತಿ ಬೇರೂರು ಬಿಟ್ಟದೆ. ಈಗ ಯಾರೋ ಎಲೆಕ್ಷನ್ ನಿಂತ್ಕೊಂಡು ನಾವು ನಮ್ಮ ಜಾತಿ ಕಣ ಅಂತಾರೆ. ಈಗ ನಮ್ಮ ಬೆಂಗಳೂರು ನಮ್ಮ ಸರ ಬಂದು ಒಕ್ಕಲಿಗರ ಜಾಸ್ತಿ ಅವ್ರದ್ದು, ಈಗ ನಮ್ಮ ಜಾತಿಯನ್ನ ಅಂತ ಇದು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನನ್ನ ಪ್ರಕಾರ ಈ ದೇಶದ ಜಾತಿ ಹೋಗೋದು ಭಾಳ ಕಷ್ಟ ಸಾಧ್ಯ. ಜನ ಮನ್ಸು ಮಾಡಬೇಕು, ಅದು ಬಿಟ್ಟರೆ ಕಷ್ಟ ಸಾಧ್ಯ. ನೀವೇ ನೋಡ್ತಿರಲ್ಲ, 2000 ವರ್ಷಗಳ ಕಾಲ ಹೆಂಗೆ ಹಸಿರು ಪರಿಷತ್ತಲ್ಲ ಇತ್ತು, ಸಂವಿಧಾನ ಮೊದಲು ಬದಲಾಗದೆ. ಆದರೂ 70 ವರ್ಷ ಆದರೂ ಅಲ್ಲೋ ಇಲ್ಲೋ ನಡೀತಿದೆ. ನಮ್ಮ ಬಿಡದಿ ಭಾಗದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಇಲ್ಲೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಹಳ್ಳಿಲೂ ಇತ್ತು, ಅಲ್ಲೂ ಹೋಗಿದೆ, ಈಗ ಒಂದು 20-30 ವರ್ಷದಿಂದನೇ ಹೋಯ್ತು. ಬಟ್ ಹಳ್ಳಿಗಳ ಕಡೆ ಇವತ್ತು ಇದೆ. ಅದು ಹೋಗ್ಬೇಕಂದ್ರೆ ಜನಗಳ ಮನಸ್ಥಿತಿನ ಬದಲಾಗಬೇಕು, ಇಲ್ಲ ಕಟ್ಟುನಿಟ್ಟಿನ ಕಾನೂನು ಜಾರಿ ತರಬೇಕು. ರಾಜಕಾರಣಿಗಳು ಮೊದಲು ಬದಲಾಗಬೇಕು. ಯಾವುದೋ ಜಾತಿ, ಈಗ ದೇಶದ ಪ್ರಧಾನಿ ಹೇಳಬೇಕು, ಭಾರತ ದೇಶದಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಎಲ್ಲರೂ ಒಂದಾಗಿರೋಣ, ಎಲ್ಲ ಅಣ್ತಮ್ಮದಾಗಿರೋಣ. ಯಾರು ಜಾತಿ ಧರ್ಮ ಎಲ್ಲ ಧರ್ಮದಿರೋದು ಮಾತಾಡೋದಾದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜಾರಿಗೆ ಹೊಡ್ತೀನಿ ಅಂದರೆ ಒಂದು ಸ್ವಲ್ಪ ಕಂಟ್ರೋಲ್ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಓವರಾಲ್ ಯಾರು ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ DK ಸುರೇಶ್ ಗೆಲ್ಬೇಕಂತ ಇದೆ. ಹಂಗನ್ಬಿಟ್ಟು ನಾವು ಅವ್ರ ಪರ ಅಂತಲ್ಲ, ಕೆಲಸದ ಕಾರ್ಯವೈಖರಿ ಇಲ್ಲೇನು ಕೆಲಸ ಆಗಬೇಕು, ಅವ್ರೊಂಥರ ವೆಪನ್ ಇದ್ದಂಗೆ ಕೆಲಸ ಮಾಡೇ ಮಾಡ್ತಾರೆ. ಇವತ್ತು ದೇಶದ್ದು ಮೋದಿ ನಮ್ಮ ದೇಶಕ್ಕೆ ಎಷ್ಟು ಅನ್ಯಾಯ ಮಾಡೋರೆ ಅಂತ ಹೇಳಿದ್ರು. ಅನ್ಯಾಯ ಮಾಡೋರಂತ 8,000 ಕೋಟಿ ಕೊಡಬೇಕು, ನಾವು 100 ರೂಪಾಯಿ ಕೊಡ್ತಾವ್ರೆ. ಬೇರೆಯವ್ರಿಗೆಲ್ಲ 322 ರೂಪಾಯಿ, 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಕೊಡ್ತಾವ್ರೆ. ಇವೆಲ್ಲದ್ರ ಬಗ್ಗೆ ಧ್ವನಿ ಎತ್ತಿ ಖಡಕ್ಕಾಗಿ ಮಾತ್ರ ಏನಾಗಿದೆ ಅಂದರೆ ಮೋದಿಗೆ ವಿರುದ್ಧ ಮಾತಾಡೋರೆ ಅವರು. ಇಲ್ಲಿ ಅವ್ರು ಸೋಲ್ಸ್ಬಿಟ್ರೆ ಇನ್ನು ಯಾರು ಇರಲ್ವಲ್ಲ. ಕರ್ನಾಟಕದಲ್ಲಿ ಇದು ಒಂದೇ ಇರೋದು. ಇನ್ನು 25 ಅವ್ರು ಗೆದ್ದಿದ್ರು. ಅವ್ರು ಸೋಲ್ಸ್ಬಿಡೋಂತ ಅವ್ರ ಮೇಲೆ ಡೆಲ್ಲಿಯಿಂದ ಹುನ್ನಾರ ಮಾಡಿ ಕೆಲಸ ಮಾಡ್ತಾರೆ. ಅದು ಈ ನಡೆಯಲ್ಲ. ಇಲ್ಲಿ ಗೆಲುವು DK ಸುರೇಶ್ತೆ. 3 ಲಕ್ಷ ಲೀಡಲ್ಲಿ ಗೆಲ್ತಾರೆ. 3 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.